ಮಹಿಳಾ ಸಮಾಜ ಮತ್ತು ಪುನಶ್ಚೇತನ ಸಾಮಾಜಿಕ ಸಂಸ್ಥೆ ಈ ಎರಡೂ ಸಂಸ್ಥೆಗಳು ಇದೇ ಮೊದಲ ಬಾರಿಗೆ ಮಕ್ಕಳ ದಿನಾಚರಣೆಯ ಅಂಗವಾಗಿ ಡ್ಯಾನ್ಸ್ ರಿಯಾಲಿಟಿ ಶೋ ಆರಂಭಿಸಿದ್ದಾರೆ. ಕರ್ನಾಟಕದ ಜನಪ್ರಿಯ ಸುದ್ದಿವಾಹಿನಿ ಸುವರ್ಣ ನ್ಯೂಸ್ ಈ ನೃತ್ಯ ಸ್ಪರ್ಧೆಗೆ ಮಾಧ್ಯಮ ಸಹಯೋಗ ನೀಡುವ ಮೂಲಕ ಮಕ್ಕಳ ಪ್ರತಿಭೆ ಅನಾವರಣಕ್ಕೆ ಸಾಕ್ಷಿಯಾಗಲಿದೆ. ಹೈಸ್ಕೂಲ್ ಮಟ್ಟದಲ್ಲಿ ನಡೆಯುತ್ತಿರುವ ಈ ಸ್ಪರ್ಧೆಯಲ್ಲಿ ಬೆಂಗಳೂರಿನ ದಕ್ಷಿಣ ಭಾಗದ 100 ಶಿಕ್ಷಣ ಸಂಸ್ಥೆಗಳ ಶಾಲಾ ಮಕ್ಕಳು ಭಾಗವಹಿಸಿದ್ದಾರೆ. ಸ್ತ್ರೀ ಶಕ್ತಿ ಮಹಿಳಾ ಸಮಾಜದ ಮುಖ್ಯಸ್ಥರಾದ ಅನಿತಾ ಮತ್ತು ಪುನಶ್ಚೇತನ ಸಾಮಾಜಿಕ ಸಂಸ್ಥೆ ಮುಖ್ಯಸ್ಥರಾದ ರಶ್ಮಿ ಪ್ರತಿಯೊಂದು ಶಾಲೆಗೆ ತೆರಳಿ ಕಾರ್ಯಕ್ರಮದ ಉದ್ದೇಶವನ್ನ ಶಾಲಾ ಮುಖ್ಯಸ್ಥರಿಗೆ ಮನವರಿಕೆ ಮಾಡಿಕೊಟ್ಟು ಆ ಮೂಲಕ ಮಕ್ಕಳನ್ನ ವೇದಿಕೆಗೆ ತರಲು ಪ್ರಯತ್ನಿಸಿದ್ದಾರೆ. ಹೀಗೆ ಆಯಾ ಶಾಲೆಗಳಿಗೆ ತೆರಳಿ ಮಕ್ಕಳ ನೃತ್ಯಗಳನ್ನ ಅಲ್ಲಿಯೇ ವೀಕ್ಷಿಸಿ ನುರಿತ ಕೊರಿಯೋಗ್ರಾಫರ್ ಮೂಲಕ ಉತ್ತಮ ನೃತ್ಯ ತಂಡಗಳನ್ನ ಆಯ್ಕೆ ಮಾಡಿದ್ದಾರೆ. ಕೊರಿಯೋಗ್ರಾಫರ್ ಆಯ್ಕೆ ಮಾಡಿದ 100 ಶಾಲೆಗಳ ಮಕ್ಕಳ ತಂಡಗಳನ್ನ ಆಯ್ಕೆ ಮಾಡಿಕೊಂಡು ಆ ತಂಡಗಳ ಪೈಕಿ 26 ತಂಡಗಳನ್ನ ಸೆಮಿಫೈನಲ್ಗೆ ತರಲಾಗಿದೆ. ಟೀಮ್ಗಳಲ್ಲಿ ಸೆಮಿಫೈನಲ್ ಹಂತಕ್ಕೆ ಬಂದ 26 ಟೀಮ್ಗಳ ನಡುವೆ ಇದೀಗ ಶುರುವಾಗಿದೆ ನೃತ್ಯ ಕಾಳಗ. ಇದು ನೃತ್ಯೋತ್ಸವದ ಸೆಮಿಫೈನಲ್ ನಿಮ್ಮ ಮುಂದೆ. ಮಹಿಳಾ ಸಂಘ ಹಾಗೂ ಪುನಶ್ಚೇತನ ಸಾಮಾಜಿಕ ಸಂಸ್ಥೆ ಇವರೊಂದಿಗೆ ಸುವರ್ಣ ನ್ಯೂಸ್ನ ಸಹಯೋಗದೊಂದಿಗೆ ಮೂಡಿ ಬರ್ತಾ ಇರುವ ಈ ವಿನೂತನ ಕಾರ್ಯಕ್ರಮ ನೃತ್ಯೋತ್ಸವಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇನ್ನು ಮೊದಲನೇದಾಗಿ ಇವೆರಡು ಸಂಘ ಸಂಸ್ಥೆಗಳ ಅಧ್ಯಕ್ಷರಾದಂತ ಅನಿತಾ ಹಾಗೂ ರಶ್ಮಿ ಅವರನ್ನ ವೇದಿಕೆ ಮೇಲೆ ಜೋರ ಚಪ್ಪಾಳೆ ಮೂಲಕ ಬರ್ಮಾಡ್ಕೊಳ್ಳೋಣ, ಅವ್ರಿಗೆ ಸ್ವಾಗತವನ್ನ ಕೋರೋಣ. ಇನ್ನು ಈ ಕಾರ್ಯಕ್ರಮದ ಇವತ್ತಿನ ಅತಿಥಿ ಒಗ್ಗರಣೆ ಡಬ್ಬಿ, ನಮ್ಮಣ್ಣ ಡಾನ್, ಕ್ರೇಜಿ ಕುಟುಂಬ ಖ್ಯಾತಿಯ ಸನಾತನಿ ಅವರು. ಸನಾತನಿ ಅವರಿಗೆ ಈ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ಮೂಲಕ ಬರ್ಮಾಡ್ಕೊಳ್ಳೋಣ. ಸನಾತನಿ ಅವರೇ, ಈ ಕಾರ್ಯಕ್ರಮದ ಬಗ್ಗೆ, ನೃತ್ಯೋತ್ಸವದ ಬಗ್ಗೆ ಒಂದೆರಡು ಮಾತಾಡಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನೃತ್ಯೋತ್ಸವ 2012 ಚಿಲ್ಡ್ರನ್ ಸ್ಪೆಷಲ್ ಡೇ ಇದೆ. ಸೊ ನಾನು ಈ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಏನಕ್ಕಂದರೆ ಮಕ್ಕಳಲ್ಲಿರುವಂಥ ಒಂದು ಪ್ರತಿಭೆನ ಗುರ್ತಿಟ್ಟು ಇವತ್ತು ಸ್ಟೇಜ್ವರೆಗೂ ತಂದಿದ್ದಾರೆ. ಅದನ್ನು ನಾವೆಲ್ಲ ನೋಡುವಂಥ ಒಂದು ಕಾಲ ಬಂದಿದೆ. ಸೊ ಹಾಗಾಗಿ ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಹೀಗೆ ವರ್ಷ ವರ್ಷ ಇದು ಬೇಡೀರಿ, ಹಾಗೆ ಒಳ್ಳೊಳ್ಳೆ ಪ್ರತಿಭೆಗಳು ನಮ್ಮ ಬೆಳಕಿಗೆ ಬರಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ರಿಯಾಲಿಟಿ ಶೋಗೆ ತೀರ್ಪುಗಾರರು ತುಂಬಾ ಮುಖ್ಯ. ಇವತ್ತಿನ ಈ ರಿಯಾಲಿಟಿ ಶೋನ ತೀರ್ಪುಗಾರರು ಒಂದಲ್ಲ ಎರಡಲ್ಲ 5 ಸ್ಟಾರ್ ಇರುವಂತಹ 5 ಸ್ಟಾರ್ ಗಣೇಶ್ ಅವರು. ಅವ್ರನ್ನ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ ಜೋರಾದ ಚಪ್ಪಾಳೆಯ ಮೂಲಕ. ಜೈ ಗಣೇಶ. ಗಣೇಶ್ ಅವರು ಸಾಮಾನ್ಯವಾಗಿ ಎಲ್ಲೂ ತೀರ್ಪುಗಾರರಾಗಿ ಹೋಗಲ್ಲ ಅಂತ ನನಗೆ ಗೊತ್ತಿದೆ. ನಿಮ್ಗೆ ಬಂದಿದ್ದೀರಾ, ಏನ್ ಹೇಳ್ತೀರಾ ಈ ಬಗ್ಗೆ, ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ತೀರಾ ಹೇಳಿ. ತುಂಬಾ ಥ್ಯಾಂಕ್ಸ್ ನಾನು ಕರ್ತಿದ್ದೆ. ಅದು ಜಡ್ಜಸ್ ಆಗಿ ಹೋಗಲ್ಲ, ನನಗೆ ಇಷ್ಟ ಇಲ್ಲ. ಕಾರಣ ಅಂದರೆ ಯಾವುದೇ ಸ್ಕೂಲ್ ಮಕ್ಕಳಾಗಲಿ ನನ್ನ ಕಂಡ್ರೆ ಎಲ್ಲರೂ ಇಷ್ಟಪಡ್ತಾರೆ. ಆ ಪ್ರತಿ ಬಂದರೆ ಎಲ್ಲರೂ ಗಣೇಶ್ ಮಕ್ಕಳು ತುಂಬ ಓಡ್ಬರ್ತಾರೆ.
ಜಡ್ಜಸ್ ಮಾಡ್ಬೇಕಾದ್ರೆ ಅದಕ್ಕೊಂದು ಒಂದು ಟೀಮ್ ಮಾತ್ರ ಆಯ್ಕೆ ಮಾಡ್ಕೊತೀವಿ, ಇನ್ನು 9 ಟೀಮು ಮನೆ ಕಳಿಸ್ತೀವಿ. ಆದರೆ ಅವರು 9 ಟೀಮ್ ಬೇಕತ್ತಾರೆ ಗಣೇಶ್ ಮಾಸ್ಟರ್ ನನಗೆ ಕೊಟ್ಟಿಲ್ಲ ಅಂತ. ಅದಕ್ಕೆ ನನಗೆ ಎಲ್ಲರೂ ಬೇಕು ಅನ್ನೋಕ್ಕೋಸ್ಕರ ನಾನು ಜಡ್ಜಸ್ ಮಾಡಲ್ಲ. ಏನಪ್ಪ ಅಂದರೆ ನನ್ನ ಫ್ರೆಂಡ್ ರವಿ ಅವರು ಸುದೀಪ್ ಅವರ ಫ್ರೆಂಡ್ ರೈಟ್ ಹ್ಯಾಂಡು, ಅವ್ರು ಬಂದರು ಕೇಳಿದ್ರು, ಸರ್ ನಾನು ಬರಲ್ಲ ಸರ್ ಆಗಲ್ಲ ಸರ್ ಅಂತ ಹೇಳಿದೆ. ಆದ್ರಿಂದ ಬರಲೇಬೇಕಿದ್ರು. ನನ್ನ ಇನ್ನೊಂದು ಫ್ರೆಂಡ್ ಶ್ರೀನಿವಾಸ್ ಅವರು, ಅವ್ರ ಮಿಸ್ಸಸ್ ಸನಿತ್ ಅವರು. ಇದು ಮಾಮೂಲಿ ಕಾರ್ಯಕ್ರಮ ಅಲ್ಲ ಸರ್, ಮಾಮೂಲಿ ಡ್ಯಾನ್ಸ್ ಕಲಿಸಿ ಅಲ್ಲ, ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಒಂದು ಒಳ್ಳೆಯದು ಮಾಡೋ ಕಾರ್ಯಕ್ರಮ ಅಂದರು. ಅವ್ರಿಗೆ ಇಷ್ಟ ಆಗ್ತಿದ್ರು. ನಾನು ಇಮೇಲ್ ಒಪ್ಕೊಂಡೆ, ಇಲ್ಲ ಸರ್ ನಾನು 100% ಬರ್ತೀನಿ. ಯಾಕೆಂದರೆ ಭಗವಂತ ನನಗೆಲ್ಲ ಇದ್ದು ನಾನೇನು ಮಾಡೋಕ್ಕಾಗ್ತಾಯಿಲ್ಲ. ಅವ್ರು ಸಂತೋಷ ಪಡೋಕ್ಕೋಸ್ಕರ ನಾನು ಜಡ್ಜಸ್ ಮಾಡ್ತಾ ಇದ್ದೀನಿ. ಎಲ್ಲ ಮಕ್ಕಳಿಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ಸ್. ಕಾರ್ಯಕ್ರಮವನ್ನ ಶುರು ಮಾಡುವಂತ ಸಮಯ ಬಂದೇ ಬಿಟ್ಟಿದೆ. ಮೊದಲನೇದಾಗಿ ಭಾರತ್ ಮಾತಾ ವಿದ್ಯಾಸಂಸ್ಥೆನ ವೇದಿಕೆ ಮೇಲೆ ಜೋರಾದ ಚಪ್ಪಾಳೆ ಮೂಲಕ ಬರಮಾಡ್ಕೊಳ್ಳೋಣ. ವರ್ಷಿಣಿ, ತೇಜಸ್ವಿನಿ, ಸಹನಾ, ಗಾನಪ್ರಿಯ, ಪೂರ್ಣಿಮಾ, ಸ್ಮಿತಾ, ಕಹನ, ರಕ್ಷಿತಾ. ಪುನಶ್ಚೇತನ ಮತ್ತು ಶ್ರೀಶಕ್ತಿ ಸಮಾಜದವರಿಂದ ನಮಗೆ ಈ ವರ್ಷ ಒಂದು ಮಕ್ಕಳ ನೃತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ನಮ್ಮ ಭಾರತ್ ಮಾತಾ ಸ್ಕೂಲಿಗೂ ಚಾನ್ಸ್ ಸಿಕ್ಕಿತ್ತು. ನಮಗೆ ಸೆಮಿಫೈನಲಲ್ಲಿ ಗೆಲ್ತೀವಿ ಅಂತ ಹೇಳೋ ನಂಬಿಕೆ ಇದೆ. ಭಾರತ್ ಮಾತಾ ಕಿ ಜೈ. ನಾನು ಯಾವ ಹಾಡಿಗೆ ಅಂತ ಕೇಳಂಗಿಲ್ಲ ಅಂತೀನಿ ಅಲ್ಲ. ನಿಮ್ಮ ಕಾಸ್ಟ್ಯೂಮ್ ನೋಡಿ, ನಿಮ್ಮ ಡ್ರೆಸ್ ನೋಡಿ, ಯಾವ ಹಾಡಿಗೆ ಅಂತ ಸರಿ ಹೇಳ್ಬಿಡಿ. ಓಕೆ, ಆಲ್ ದ ಬೆಸ್ಟ್ ಅಮ್ಮ. ಅಜ್ಜಮಡ ಅಜ್ಜಿಗಿಬರ ಅಯ್ಯಂಡ ಐಚಂಡ ಅಪ್ಪನಿರುವಂಡ ಚೇತನ ಅಳಮಂಡ ಅಪ್ಪಾರಂಡ ಅಲ್ಲಾರಂಡ ಆಪಾಡಂಡ ಚೆಲುವಂಡ ಚೀಕಂಡ ಚಿರ್ಪುಡಿ ರಾಚಿಯ ಬೆರ ಚಕ್ಕೀರ ಚೌಗೀರ ಚೀನಂಡ ಚೇಂದ್ರಿ ಮಳ ಚೇಮೀರ ಚೌಂಗೀರ ಚೌಕೀರ ಚಾರಿ ಮಂಡ ಕೋಲಾಡಂಡು ಬಾರಿ ಮಂದು ಕುಡಿದು ಪುತ್ತರಿ ಕೋಲಾಡಂಡು ಬಾರಿ ಪುತ್ತರಿ ಪಾದು ನಮ್ಮ ನೆರಕಟ್ಟಿ ಕರೆದು ಪುತ್ತರಿ ಪೊಲಿ ಪೊಲಿ ದೇವ. ಡಿಫ್ರೆಂಟ್ ಡಾನ್ಸ್ಗೆ ಒನ್ಸ್ ಮೋರ್ ಅಂತ ಅಪೀಲ್ ಬರ್ತಾ ಇದೆ. ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಅನಿತಾ ಅವರೇ ಏನು ಹೇಳ್ತೀರಾ? ಫಸ್ಟ್ ಎಂಟ್ರೆನ್ಸ್ ಕೊಟ್ಟ ತಕ್ಷಣವೇ ಕೊಡುವ ಒಂದು ಸ್ಟೈಲ್ ನೋಡಿದ ತಕ್ಷಣವೇ ಗೊತ್ತಾಯಿತು ನಿಜವಾಗ್ಲೂ ಡ್ಯಾನ್ಸ್ ಚೆನ್ನಾಗಿರುತ್ತೆ ಅಂತ. ಅದನ್ನು ಫುಲ್ಫಿಲ್ ಮಾಡಿಬಿಟ್ರಿ. ಇಟ್ಸ್ ರಿಯಲಿ ವಂಡರ್ಫುಲ್, ಚೆನ್ನಾಗಿತ್ತು. ಥ್ಯಾಂಕ್ ಯು ಮ್ಯಾಮ್. ರಶ್ಮಿ ಅವರ ಒಪಿನಿಯನ್? ನಾನು ಈ ಡ್ಯಾನ್ಸ್ ಬಗ್ಗೆ ಏನೂ ಹೇಳಲ್ಲ. ಯಾಕೆ ಅಂದರೆ ಲಾಸ್ಟಲ್ಲಿ ಈ ಡ್ಯಾನ್ಸ್ ಕೊರಿಯೋಗ್ರಫ್ ಮಾಡಿರೋ ಮೇಡಮ್ನ ಸ್ಟೇಜ್ ಮೇಲೆ ಕಳಿಸಿದ್ರೆ ಅವ್ರು ಹೇಳ್ತಾರೆ ಇದು ಯಾಕೆ ಅಂತ. ನಾನೇನು ಹೇಳಲ್ಲ. ಇದು ನಮ್ಮದು ಹುತ್ರಿ ಹಬ್ಬ ಅಂತಂದರೆ ಹೊಸ ಬೆಳೆನ ತರ್ತೀವಲ್ಲ. ಈಗ ಇಲ್ಲಿ ಸಂಕ್ರಾಂತಿ ಅಂತ ಮಾಡ್ತಾರಲ್ವಾ,
ಆ ಥರ ನಾವು ಕೊಡಗಿನಲ್ಲಿ ಬೆಳೆದ ಬೆಳೆನ ಮನೆಗೆ ತರುವಾಗ ಈ ಥರ ಡ್ರೆಸ್ಸಲ್ಲಿ ಅದೇ ದೀಪ ಮತ್ತು ಈ ಥರ ಕೋಲೆಲ್ಲ ಹೊಡ್ಕೊಂಡು ಮ್ಯೂಸಿಕ್ ಹಾಕಿದ್ನಲ್ಲ, ಆ ಮ್ಯೂಸಿಕ್ಕಿಗೆ ನೃತ್ಯ ಮಾಡಿಕೊಂಡು ಹೊಲದಿಂದ ತರ್ತೀವಿ. ಸನಾತನಿ ಅವರೇ, ನಿಮ್ಮ ಒಪಿನಿಯನ್ ಏನು? ನಮಸ್ಕಾರ ಅಮ್ಮ. ನೀವು ಈ ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದ? ಮತ್ತು ನನ್ನ ಸೀನಿಯರ್ ಒಂದು ಹುಡುಗಿ ಇದ್ದಾಳೆ, ಅವಳು ಇಬ್ಬರು ಸೇರ್ಕೊಂಡು ಮಾಡಿರೋದು. ಭಾಳ ಚೆನ್ನಾಗಿತ್ತು. ನಿಮ್ಮ ಸಂಸ್ಕೃತಿ ಏನಿದೆ ಅಲ್ಲ, ಕೊಡಗು ಸಂಸ್ಕೃತಿ, ಅದನ್ನು ಭಾಳ ಚೆನ್ನಾಗಿ ತೋರಿಸಿದ್ದೀರಾ. ಪ್ರತಿಯೊಬ್ಬ ಇಲ್ಲಿ ಡ್ಯಾನ್ಸ್ ಮಾಡಿರೋಂಥ ಹುಡುಗಿಯರಾಗಲಿ ಎಲ್ಲರೂ ಮುಖದಲ್ಲಿ ಏನು ಸ್ಮೈಲ್ ಇತ್ತಲ್ಲ, ಅದೇ ಥರ ಡ್ಯಾನ್ಸ್ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಬಂತು. ಅದರಲ್ಲೂ ನಿಮ್ಮ ಕಾಸ್ಟ್ಯೂಮ್ ಸ್ಯಾರಿ ಉಡ್ಸಿದ್ದೀರಿ, ಒಬ್ರದ್ದು ಏನೂ ಮಿಸ್ಟೇಕ್ ಆಗಿಲ್ಲ, ಎಲ್ಲ ನೀಟಾಗಿ ಬಂದಿದೆ. ಆಲ್ ದ ಬೆಸ್ಟ್. ಗಣೇಶ್ ಅವರೇ, ಜನಪದ ನೃತ್ಯಕ್ಕೆ ಏನು ಹೇಳ್ತೀರಾ? ನಾನು ಡ್ಯಾನ್ಸ್ ನೋಡಿ ಇವರಿಬ್ಬರು ನೋಡ್ತಿದ್ದೆ, ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ರು ಇಬ್ಬರು. ನಾನು ಹೋಗ್ತೀನಿ ಅಂದ್ಕೋತಾರೆ ಅವಾಗಿಂದ. ಮಡಕೆ ಇನ್ನೊಂದು ತುಂಬ ಫೇಮಸ್ ಆಗಿರೋ ವಸ್ತು ಏನೋ ಒಂದು ಐಟಮ್ ಏಮ್ಮ, ತಿನ್ನೋ ಐಟಮ್, ಕಡಂಬುಟ್ಟು ಪಂದಿಕರಿ. ಇನ್ನೊಂದು ಅದೇ ಪಂದಿಕರಿ, ಜೋರಾಗಿಳೆ ಪಂದಿಕರಿ, ಕಡಂಬುಟ್ಟು ಪಂದಿಕರಿ. ಪಂದಿಕರಿ ಅಂತಾರ? ಅಂದ್ರೆ ನಮ್ಮ ಇದ್ರಲ್ಲಿ ಹಂದಿ ಮಾಂಸ ಅಂತಾರೆ. ಹೆಣ್ಮಕ್ಳು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಅಂದ್ರೆ ಚೆನ್ನಾಗಿ ಮಾಡಿದ್ರೆ ಇಷ್ಟೇ ಫಿಕ್ಸ್ ಆಗ್ಬಿಟ್ರಿ, ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಹೇಳ್ತೀರಾ? ಇದಕ್ಕಿಂತ ಚೆನ್ನಾಗಿ ಮೇಡಮ್ ಮಾಡಿಸ್ತಾರೆ 100%. ಮೇಡಮ್ ತುಂಬ ಚೆನ್ನಾಗಿ ಮಾಡಿಸ್ತೀರಾ. ಅವ್ರ ಪರವಾಗಿ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದೇ ಥರ ಮಕ್ಕಳಿಗಿನ್ನ ಡ್ಯಾನ್ಸ್ ಕಲಿಸಿ, ಇನ್ನು ಮಕ್ಕಳನ್ನ ಬೆಳೆಸಿ. ಥ್ಯಾಂಕ್ ಯು ವೆರಿ ಮಚ್. ಬಟ್ ಸ್ವಲ್ಪ ನನಗೆ ಎನರ್ಜಿ ಕಡಿಮೆ ಅನ್ನಿಸ್ತು ಅಷ್ಟೇ. ನನಗೆ ಸಾಂಗ್ ಸೆಲೆಕ್ಷನ್ನು ಅಷ್ಟು ನನಗೆ ಇಡಿಸಿಲ್ಲ.